ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಆಯುಷ್ಮಾನ್ ಇಲಾಖೆಯಿಂದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಮತ್ತು ಪತಂಜಲಿ ಅವರಿಂದ ಯೋಗ ಶಿಬಿರ ಮೈಸೂರು. ಇಂದಿನ ಈ ಅಭ್ಯಾಸವನ್ನು ಪ್ರಾರ್ಥನೆಯೊಂದಿಗೆ ದೇವಾಭಾಗಂ ಯಥಾ ಪೂರ್ವೇ ನಿಧಾನವಾಗಿ ಕದ್ದನ್ನ ಹಿಂದೆ ಹಾಕೋಣ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದೆ, ಉಸಿರನ್ನ ತಗೋತಾ ನಿಧಾನವಾಗಿ ಕತ್ತನ್ನ ಹಿಂದೆ ಹಾಕೋಣ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕತ್ತನ್ನ ಮುಂದೆ, ಉಸಿರನ್ನ ತಗೋತಾ ನಿಧಾನವಾಗಿ ಕತ್ತನ್ನ ಹಿಂದೆ, ನಿಧಾನವಾಗಿ ಉಸಿರನ್ನ ಬಿಡ್ತಾ ಕತ್ತನ್ನ ಮುಂದೆ. ಈಗ ಉಸಿರನ್ನು ತಗೋತಾ ಕತ್ತನ್ನ ನೇರ ಮಾಡೋಣ. ಈಗ ಪಾರ್ಶ್ವಕ್ಕೆ ಕುತ್ತಿಗೆಯನ್ನು ಬಾಗಿಸೋಣ. ಉಸಿರು ತಗೊಳ್ಳೋಣ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಬಲಗಿವಿಯನ್ನ ಬಲಭುಜಕ್ಕೆ ತಾಕ್ಸೋಣ. ಉಸಿರನ್ನ ತಗೋತಾ ಕತ್ತನ್ನ ನೇರ ಮಾಡೋಣ. ಉಸಿರನ್ನ ಹೊರ ಹಾಕ್ತಾ ಎಡಗಿವಿಯನ್ನ ಎಡಭುಜಕ್ಕೆ ಸ್ಪರ್ಶ ಮಾಡೋಣ. ನಿಧಾನವಾಗಿ ಉಸಿರನ್ನ ತಗೋತಾ ಕತ್ತು ನೇರ. ಉಸಿರನ್ನ ಹೊರ ಹಾಕ್ತಾ ಬಲ, ಉಸಿರನ್ನ ತಗೋತಾ ನೇರ, ಉಸಿರನ್ನ ಹೊರ ಹಾಕ್ತಾ ಎಡ, ಉಸಿರನ್ನ ತಗೋತಾ ನೇರ, ಉಸಿರನ್ನ ಹೊರ ಹಾಕ್ತಾ ಬಲಭಾಗಕ್ಕೆ, ಉಸಿರನ್ನ ತಗೋತಾ ನೇರ, ಉಸಿರನ್ನ ಹೊರ ಹಾಕ್ತಾ ಎಡಗಿವಿ ಎಡಭುಜಕ್ಕೆ, ನಿಧಾನವಾಗಿ ಉಸಿರನ್ನ ತಗೋತಾ ಕತ್ತು ನೇರ. ಈಗ ಕತ್ತನ್ನ ತಿರ್ಚೋಣ. ಉಸಿರು ತಗೊಳ್ಳಿ. ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಮ್ಮ ಕತ್ತನ್ನ ಬಲಭಾಗಕ್ಕೆ ತಿರ್ಚೋಣ. ಉಸಿರನ್ನ ತಗೋತಾ ನೇರ, ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಎಡಭಾಗಕ್ಕೆ ಕತ್ತನ್ನು ತಿರ್ಚೋಣ. ಉಸಿರನ್ನ ತಗೋತಾ ನೇರ, ರೇಚಕ ಮಾಡ್ತಾ ಬಲ, ಪೂರಕ ಮಾಡ್ತಾ ನೇರ, ರೇಚಕ ಮಾಡ್ತಾ ಎಡ ಮಾಡ್ತೀವಿ. ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಮಾಡ್ತಾ ನಿಧಾನವಾಗಿ ಬಲಹಸ್ತವನ್ನು ಬಲಪಾದದ ಪಕ್ಕ ಇಡ್ತೀವಿ. ಎಡಗೈಯಿಂದ ಮೇಲೆ ಚಾಚ್ತೀವಿ. ಎರಡೂ ಕೈಗಳು ಭುಜಕ್ಕೆ ಸಮಾನವಾಗಿ ಸರಳ ರೇಖೆಯಲ್ಲಿ ಇರಲಿ. ಕುತ್ತಿಗೆಯನ್ನು ತಿರುಗಿಸಿ ಎಡಹಸ್ತದ ಹೆಬ್ಬೆರಳನ್ನು ನೋಡ್ತಾ ದೀರ್ಘವಾದ ಉಸಿರಾಟವನ್ನು ಮಾಡೋಣ. 5 4 3 2 1 0. ನಿಧಾನವಾಗಿ 3 ಬಾರಿ ಓಂಕಾರವನ್ನು ದೀರ್ಘವಾಗಿ ಹೇಳಿ ನಂತರ ಪ್ರಾರ್ಥನೆಯನ್ನು ನಾನು ಹೇಳಿಕೊಡ್ತೇನೆ. ಅದನ್ನ ಪುನರಾವರ್ತನೆ ಮಾಡಿ. ದೀರ್ಘವಾದ ಪೂರಕ ಸಂಗಚತ್ವಂ ಸಂವದತ್ವಂ. ನಿಧಾನವಾಗಿ ಹಿಂದೆ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ, ಉಸಿರನ್ನು ತಗೋತಾ ನಿಧಾನವಾಗಿ ಹಿಂದೆ, ಉಸಿರನ್ನು ಬಿಡ್ತಾ ನಿಧಾನ. ಎಲ್ಲ ಪುಟಾಣಿ ಮಕ್ಕಳುಗಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೈಸೂರಿನ ವಿವಿಧ ಯೋಗ ಸಂಸ್ಥೆಯ ಎಲ್ಲ ಯೋಗ ಬಂಧುಗಳಿಗೆ, ಸಾರ್ವಜನಿಕರುಗಳಿಗೆ, ಆರಕ್ಷಕ ಸಿಬ್ಬಂದಿಯವರಿಗೆ ಹಾಗೂ ಬೇಡನ್ ಪವೆಲ್ ಸ್ಕೂಲ್ನ ಎಲ್ಲ ಶಿಕ್ಷಕರುಗಳು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಕ್ಕಳು ಬಂದು ಯೋಗ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಯೋಗಾಸನದ ಬಗ್ಗೆ ಸವಿಸ್ತರವಾಗಿ ಮೋಹನ್ ಕುಮಾರ್ ಅವರು ತಿಳಿಸಿಕೊಟ್ಟಿದ್ದಾರೆ.